ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಅಮರ್ ಕನ್ನಡ ಲಾಗ್ಸ್. ಸೊ ಇವತ್ತು ನಾನು ಮಾರ್ನಿಂಗ್ 4 o'clockಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವ್ರು ನೋಡಿ, ಇಲ್ಲಿ ಬೆಡ್ ಮೇಲೆ ಮಲ್ಕೊಂಡ್ರೆ ಕೆಳಗಡೆ ಬೀಳ್ತಾನೆ ಅಂತ ಕೆಳಗಡೆನೇ ಬೆಡ್ ಹಾಕ್ಕೊಂಡು ಮಲ್ಕೋತೀನಿ. ಆದರೂ ಇವನು ಇಲ್ಲಿ ಬಂದು ಮಲ್ಗ್ತಾನೆ. ಮಲ್ಗಿರೋರ್ನೆಲ್ಲ ಎಬ್ಬಿಸ್ಬಿಟ್ಟು ಅವ್ರನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಸೊ ಇವಾಗ ವೆಕೇಷನ್ ಸ್ಟಾರ್ಟ್ ಆಯ್ತಲ್ವಾ, ಹುಬ್ಳಿಗೆ ಹೋಗ್ತಾ ಇದ್ದೀವಿ. B4 ಆ್ಯಪಲ್ ರೀ. ನನ್ನ ಮಕ್ಕಳಿಗಂತೂ ಮಾರ್ನಿಂಗ್ ಈವ್ನಿಂಗ್ ಅನ್ನೋ ಡಿಫ್ರೆನ್ಸೇ ಗೊತ್ತಿಲ್ಲ. ಯಾವಾಗ ಎಬ್ಸಿದ್ರು ಅವರು ಆಟ ಆಡೋಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಅಷ್ಟೇ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದ ಶಿನಿಕಾ ಡೋರ್ ಲಾಕ್ ಮಾಡಿ ಬಂದ್ರಿ. ಬುಕ್ ಆಯ್ತಾ? ಬುಕ್ ಆಯ್ತು. ಪ್ಯಾಕ್ ಮಾಡಿರೋ ಬ್ಯಾಗ್ಗಳನ್ನೆಲ್ಲ ಕಾರ್ ಡಿಕ್ಕಿಲಿ ಹಾಕ್ಕೊಂಡು ಇನ್ನೇನು ರೈಲ್ವೆ ಸ್ಟೇಷನ್ಗೆ ಹೊರಡ್ತಾ ಇದ್ವಿ. ಸೊ ಇವಾಗ ನಮ್ಗೆ ಹೋಗ್ತಾ ಇರೋದು ವಂದೇ ಭಾರತ್ ಟ್ರೈನಲ್ಲಿ. ಅದು 5:40 ಇದೆ. ಹುಬ್ಬಳ್ಳಿಗೆ ಹೊಂಟಿದ್ದೀವಿ ನಾವು, ಮೊಮ್ಮಕ್ಕಳು ಹುಬ್ಬಳ್ಳಿಗೆ ಹೊಂಟಿದ್ದೇವೆ. ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೊಂಟಿದ್ದೇವೆ. ಇವರು ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಬಂದಿದ್ರು ಅಷ್ಟೇ. ಇವರೇ ನಮ್ಮ ಜೊತೆಗೆ ಬರ್ತಾ ಇರಲಿಲ್ಲ. ಸೊ ನಾವು, ನಮ್ಮ ಅವ್ವ, ಅವರು, ನನ್ನ ಮಕ್ಕಳು ಅಷ್ಟೇ ಹೋಗ್ತಾ ಇದ್ವಿ. ನೀನೆಲ್ಲ ಹೋಗ್ತಾ ಇದೆಯಾ? ಊರಿಗೆ ಹೋಗ್ತಾ ಇದೆಯಾ ಪಪ್ಪನ ಬಿಟ್ಟು? ಅಮ್ಮ ನೀನು ಹೋಗ್ತೀಯ? ಆ್ಯಕ್ಚುಲಿ ನಾನು ಯಾವಾಗಲೂ ವಂದೇ ಭಾರತ್ನೇ ಪ್ರಿಫರ್ ಮಾಡೋದು ಹುಬ್ಳಿ ಏನಾದರೂ ಹೋಗೋದಿದ್ರೆ. ಬಿಕಾಸ್ ಇದರಲ್ಲಿ ತುಂಬ ಸೇಫ್ಟಿ ಇರುತ್ತೆ ಮತ್ತು ಡೋರ್ಗಳೆಲ್ಲ ಓಪನ್ ಆಗೋಲ್ಲ. 5 hours ಜರ್ನಿ ಅಷ್ಟೇ ಅಲ್ವಾ, ಮಕ್ಕಳು ಕೂಡ ಹೆಂಗೋ ಅವ್ರನ್ನ ಸಮಾಧಾನ ಮಾಡ್ಕೊಂಡು ಕೂರಿಸ್ಕೊಳ್ಬೋದು ಅಂತ ಇದರಲ್ಲೇ ನಾವು ಜಾಸ್ತಿ ಹೋಗೋದು. ಏನು ಬೇಕು ಅಲ್ಲಿ ನೋಡು. ಬಾಯ್ ಬಾಯ್. ಬಾಯ್ ಹೇಳು ಪಪ್ಪಗೆ. ಬಾಯ್ ಮಾಡು ಪಪ್ಪ, ಬಾಯ್ ಮಾಡು. ಇವ್ರಿಗೆ ಬಾಯ್ ಮಾಡಿಕೊಂಡು ಮುಂದೆ ಹೊರಟ್ವಿ. ಸೊ 6:15 ಈ ಥರ ಅಂದರೆ ಟೀ ಮತ್ತು ಬಿಸ್ಕೆಟ್ ಕೊಡ್ತಾರೆ ಇದರಲ್ಲಿ. ಇವರಿಬ್ಬರನ್ನ ಹಿಡ್ಕೊಳ್ಳೋದಂದ್ರೆ ನನಗೆ ದೊಡ್ಡ ಕಷ್ಟನೇ ಆಗೋಯಿತು. ಸುಮ್ಮನೆ ಕೂರ್ತಾ ಇರಲಿಲ್ಲ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಓಡಾಡೋದೇ ಮಾಡ್ತಾಯಿದ್ರು. ಅವ್ರ ತಾತನ ಹತ್ರ ಕೂಡ ಹೋಗ್ತಾ ಇರಲಿಲ್ಲ ಅವರು. ಸೊ ಹೀಗಾಗಿ ಸೀಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ. ಬಟ್ ಆದರೂ ಇವ್ರನ್ನ ಮೇಂಟೈನ್ ಮಾಡೋಕ್ಕೇ ಆಗ್ತಾ ಇರಲಿಲ್ಲ. ಯಾವಾಗ ಹುಬ್ಳಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಅಷ್ಟರಲ್ಲೇ ಸನ್ರೈಸ್ ಕೂಡ ಆಗೋಯಿತು. ನಾನು ಈ ಥರ ಟ್ರಾವೆಲ್ ಮಾಡುವಾಗ ಅಷ್ಟೇ ಈ ಥರ ಸನ್ರೈಸ್ ಆಗೋದನ್ನ ನೋಡೋದು. A few moments later. ಇವಳು ಮಲಗೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಆದರೆ ಮಲಗಲಿಲ್ಲ. ಸೊ ಬ್ರೇಕ್ಫಾಸ್ಟ್ ನಾನು ಮನೇಲೇ ಮಾಡ್ಕೊಂಡು ಬಂದಿದ್ದೆ ಅವಳಿಗೆ, ರಾಗಿ ಮಾಲ್ಟ್ನ. ನೋಡೋಣ ಇದನ್ನಾದರೂ ತಿಂತಾಳೆ ಅಂತ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂತ ಓಪನ್ ಮಾಡಿದೆ. ಬಟ್ ಅವಳೇನು ತಿನ್ನೋಕ್ಕೆ ರೆಡಿ ಇರಲಿಲ್ಲ. ಸಿಕ್ಕಾಪಟ್ಟೆ ಸತಾಯಿಸಿದ್ದು ನನಗೆ. ಬವ್ವ ಎಲ್ಲಿದೆ? ಬವ್ವ ಎಲ್ಲಿದೆ?
ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಜಾನಿ ಆಗ್ತಿಲ್ಲ. ಜಾನಿ ಹೇಳು. ಅದಲ್ಲ, ಜಾನಿ ಜಾನಿ ಹೇಳು. ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಅಷ್ಟರಲ್ಲೇ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಬಂತು. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೆ ನಾನು. ಒಂದು ಬಾಕ್ಸಲ್ಲಿ ಉಪ್ಮಾ ಏನೋ ಕೊಟ್ಟಿದ್ದರು. ಡಯಾಬಿಟಿಕ್ ಮತ್ತು ನಾನ್ ಡಯಾಬಿಟಿಕ್ ಅಂತ 2 ಇರುತ್ತೆ. ಸೊ ನಾವು ನಾನ್ ಡಯಾಬಿಟಿಕ್ ತೊಗೊಟ್ಟಿರೋದ್ರಿಂದ ಉಪ್ಮಾ ಆಯಿತು. ಸೊ ವಡಾನ ಕನ್ಫ್ಯೂಸ್ ಆಗಿ 2 ಪ್ಯಾಕೆಟಲ್ಲಿ ಹಾಕಿದ್ರು ಅಥವಾ ಇದೇ ಥರ ಕೊಡ್ತಾರೋ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ಥರ ಬಂದಿರೋದು. ಆ್ಯಂಡ್ ಒಂದು ಲಾಸ್ಟ್ ಕೇಕ್ ಕೂಡ ಕೊಟ್ಟಿದ್ರು. ಸೊ ಹ್ಯಾಪಿ ಟು ಯು ಹೇಳು. ಹ್ಯಾಪಿ ಟು ಯು. ಸೊ ಹ್ಯಾಪಿ ಟು ಹೇಳು. ಶೆಜ್ಜಾ ಶೋ ಹೇಳು. ಹರೇ ಕೃಷ್ಣ ಹೇಳು. ಶೋ ಜಾನಿ 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 ಜಾನಿ. ನೀನು ಎಲ್ಲಿ ಹೋಗ್ತಾ ಇದೀಯಾ? ಟ್ರೈನಲ್ಲಿ ಎಲ್ಲಿ? ಮಾಮ ಮತ್ತೆ ಪಜ್ಜು. ಪಜ್ಜು ಹೋಗೋದು. ಓಕೆ. ಪಜ್ಜು ಬರ್ತಾನೆ. ಪಜ್ಜು ಪಜ್ಜು ಎಲ್ಲಿ ಬರ್ತಾನೆ? ಆಕಾಶ್ ಅಷ್ಟೇ. ನಾನು ಹಾಕ್ತೀನಿ. ಬಾ ಬಾ ಇಲ್ಲಿ ನೋಡು. ಬಾ ಮಾಮ ಬರ್ತಾನೆ. ಬನ್ನಿ ಇಲ್ಲಿ ಇಲ್ಲಿ. ಹೌದ್ರಿ ವಜ್ಜಿಗ. ಏನು ಹೇಳು? ಬರ್ತಾರೆ. ನೋಡಲ್ಲಿ ಅಲ್ಲಿದ್ದಾನೆ ನೋಡು ಮಾಮ. ಕರೆಕ್ಟ್ ಇಲ್ವಾ? ಅಲ್ಲಿದ್ದಾರೆ ನೋಡು ಮಾಮ. ನೋಡು. ಹಾಯ್ ಮಾಡು. ತಗೋ. ಪಜ್ಜು ಮಾಮ ಡ್ಯೂಟಿ ಆನ್. ಚಲೋ.
ಶ್ರೀನಿಕಾ ಯಾರದು? ಯಾರು ಇವನು? ನೋಡಕ್ ಹೋತಿ ನನ್ನ ಮಗ ಇದ್ದಂಗ. ವಿರಾಟ್ ಕೊಹ್ಲಿ 2 ಹಾಕ್ಯಾನ. ಅದಕ್ಕೆ ಹಾಕ್ಸೋಮಂದ ಚಲೋ ಆಗೈತಿಲ್ಲ. ನೀ ಚಲೋ ಆಗುದಿಲ್ಲ ಅಂತ ನಂಗೆ 100% ಗೊತ್ತಿತ್ತು. ನಾ ಅದಕ್ಕೆ ಇವ್ನು ಹೇಳಿದ್ದೆ. ಚಲೋ ಆಗೈತ ಆಕಾಶ? ನಂಗೆ ಗೊತ್ತಿತ್ತು ನೀ ಚೀ ಅಂದ ಅಂತ ಹೇಳಿ. ಸ್ವಲ್ಪ ನಾ ಬರೋ ಮುಂದೆ ಹೇಳಿ ನಾವು ನಮ್ಮ ಅಕ್ಕ ಚೀ ಅಂದ ಅಂತ. ಅದು ಒಂದ ಮಸ್ತ್ ಇತ್ತು, ಅದೇನು 2 ಅಸಹ್ಯ. ಅಸಹ್ಯ ಮಾಡಿದ್ಲಪ್ಪ ಆಯ್ತು. ಬಂದು ಮುಟ್ಲೆ ನಂಗೆ ಚೀ ಅಂತ ಹೇಳಿ. ಅಲ್ಲಿ ಮಾಮ ಕರ ಅಂತ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೇ? ಏನು ಬೇಕು ನಿಮ್ಗೆ? ಚಾಕ್ಲೇಟ್ ಬೇಕಾ? ಇಲ್ಲಿ ಚಾಕ್ಲೇಟ್ ಇಲ್ಲ ಅಮ್ಮ. ಎಡಿಟಿಂಗು ಚಲೋ ಇರೋದು. ಇಲ್ಲಿ ಚಾಕ್ಲೇಟ್ ಇರೋದಿಲ್ಲ ಅಮ್ಮ, ಅಂಗಡಿ ಒಳಗೆ ಇರ್ತೈತಿ. ಹ್ಞೂ ಲಾಲಿಪಾಪ ಬೇಕು. ಶ್ರೀನಿಕಾ ಯಾರಿದು? ಯಾರು ಶ್ರೀನಿಕಾ? ಯಾರು? ನೀನಾದ್ರೆ ಹಿಂಗೆ ಮಾಡ. ಆ ಮಾಮ ಯಾರು? ಓ ಹೌದಾ? ಹಾಂ, ಪ್ರಾಬ್ಲಮ್ ಫುಲ್ ಗ್ಯಾಸಿಂದ. ಏನದ ಆಟೋ ಎಲ್ಲ ಶಾರ್ಟೇಜ್ ಆಗಿ ನಿಂತ್ಕೊಂಡವ. ಈಗ ಪ್ರೀತಿವಂತಕ್ಕೆ ಈಗ ನಾನೀ ಫುಲ್ ಹೆದರಿ ಕುಂತಾಳೀಗ. ಇಬ್ರು ಬರಾತಾರ, ಏನ್ ಮಾಡ್ತಾರ ಗೊತ್ತಿಲ್ಲ. ಮನಿ ಒಳಗೆಲ್ಲ ಸಾಮಾನ್ ತೆಗೆದು ಫುಲ್ ಮ್ಯಾಗ ಕೆಳಗ ಏನೇನು ಇಲ್ಲ. ಎಲ್ಲಾ ಡೋರ್ ಪ್ಯಾಕ್ಸ್ ಮಾಡ್ತಾರ. ನೀವು ಹುಬ್ಳಿಗೆ ಬರೋದ್ರಾಗ ಮುಗಿಬೇಕಂತ ಅರ್ಜೆಂಟ್ ಮಾಡಿ ಮನಿ ಎಲ್ಲ ಫುಲ್ ಪ್ಯಾಕ್ ಮಾಡ್ಸಾರ. ಈಗ ಎಲ್ಲಾ ಕೆಲಸ ಮಾಡ್ಸಾರ. ಇಬ್ರು ಸೇರಿ ಬರ್ತಾರೆ, ಮನಿ ಹಾಳು ಮಾಡ್ತಾರ ಅಂತ ಹೇಳಿ. ಇವ್ರದೇ ಮಗಳು ಬರ್ತಾಳ ಅನ್ನೋ ಖುಷಿಗೇನೆ ಇವ್ರಿಬ್ರದ್ದು ಹೆದರಿಕೆ ಬಾಳ. ಇಲ್ಲ ಖರೆ ಭಾಳ ಉಡಾಳ ಬಾಳ ಆಗ್ಯಾರ ಅವ್ರ ಇಬ್ರು. ಭಾಳ ಸಿಕ್ಕಾಪಟ್ಟೆ ಉಡಾಳ ಆಗ್ಯಾರ ಅವ್ರು. ಫೈನಲಿ ಮನೆಗೆ ರೀಚ್ ಆದೆ. ಆ್ಯಂಡ್ ನಮ್ಮ ಪಪ್ಪ ಕೂಡ ಹೈದ್ರಾಬಾದಲ್ಲಿರೋದ್ರಿಂದ ಅವ್ರು ಬಂದಿರಲಿಲ್ಲ. ನಮ್ಮಮ್ಮ ಮತ್ತು ನಮ್ಮ ಅಂಕಲು ಹೊರಗಡೆ ವೇಟ್ ಮಾಡ್ತಾ ನಿಂತ್ಕೊಂಡಿದ್ರು. ಇವಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಹಾಯ್. ಮನಿ ಎಲ್ಲ ಫುಲ್ ಚೇಂಜ್ ಆಗ್ಬಿಟ್ಟೈತಲ್ಲ. ಫಸ್ಟ್ ಒಂದ್ಸಲ ಈಗ ನೋಡ್ಕೊಂಡ್ಬಿಡ್ತೀನಿ ನಾ ಮನಿ ಹೆಂಗೈತೆ ಅಂತ. ಇವಾಗ ನಮ್ಮ ನೀಟಾಗಿರೋ ಮನೇನ ಎಲ್ರು ನೋಡಿ ಒಂದ್ಸಲ ಈಗ ಲಾಸ್ಟ್ ಸಂಜೆ ಮಟ್ಟ ಫುಲ್ ಚೇಂಜ್ ಇರ್ತೈತಿ. ಮತ್ತೆ ಯಾರು ಸ್ನಾನ ಮಾಡಕ್ ಹೋಗಿದ್ದು? ಎಕ್ಸ್ಟ್ರಾ ಬೆಡ್ ನಿಮ್ ಸಂಬಂಧ. ಇಲ್ರಿ, ಇದು ವಂದೇ ಭಾರತ್ ಟ್ರೈನ್ ರೀ. ಸೊ ತವ್ರ ಮನೇಲಿ ಹೆಂಗಂದ್ರೆ ಮೊಮ್ಮಕ್ಕಳು ಬಂದಮೇಲೆ ಮಗಳಿಗೆ ವ್ಯಾಲ್ಯೂನೇ ಇರಲ್ಲ. ಸೊ ಅವರಿದ್ರೇ ಸಾಕು, ನಮ್ಮನ್ನು ಯಾರು ಕೇರೇ ಮಾಡಲ್ಲ. ಎಲ್ಲರೂ ಮನೇಲಿ ಇದೇ ಥರ ಅನ್ಸುತ್ತಲ್ವ. ಸೊ ಅವ್ರ ಜೊತೆನೇ ಆಟ ಆಡ್ತಾ ಕೂತ್ಕೊಂಡ್ರು ಇವರು. ಆ್ಯಂಡ್ ಇದಾಗಿತ್ತು ನನ್ನ ಈ ದಿನದ ಲಾಗ್. ಸೊ ಪ್ಲೀಸ್ ಎಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.